ಹೆಲೋ ಎಲ್ಲರಿಗೂ. ನಾನು ಶ್ವೇತಾ ಮಲ್ನಾಡ್. ಮಲೆನಾಡಿನ ಸೊಬಗನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪ್ಲೀಸ್ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ಇಷ್ಟೊತ್ತು ನೀವೊಂದು ಫಾಲ್ಸ್, ಸಣ್ಣ ಫಾಲ್ಸಿನ ಸೌಂಡ್ ಕೇಳಿದ್ರಲ್ಲ, ಅದು ಅಚ್ಚಕನ್ನೆ ಫಾಲ್ಸ್ ಅಂತ. ನೋಡಿ, ಇದು ಬೆಳಗ್ಗೆ ನಾವು ಏಡಿ ಹಿಡಿಯೋಕ್ಕೆ ಅಂತ ಹೋಗಿದ್ದು. ಸೊ ಹೆಂಗಿದೆ ಅಂತ, ವೆದರ್ ಫುಲ್ ಕೂಲಾಗಿತ್ತು. ಹಾಗೆ ಇವತ್ತು ಮಲೆನಾಡು ಅಂದ ತಕ್ಷಣ ಎಲ್ಲ ಕಡೆ ಹಸಿರು ಹಸಿರು. ಅದ್ರ ಜೊತೆಗೆ ಒಂದಿಷ್ಟು ಆಹಾರಗಳನ್ನು ನಾವು ಮಲೆನಾಡಲ್ಲಿ ಮಳೆಗಾಲದಲ್ಲಿ ತಿಂತೀವಿ. ಅದರಲ್ಲೂ ಮುಖ್ಯವಾಗಿ ಜಬ್ ಮೀನು, ಸಣ್ಣ ಸಣ್ಣ ಮೀನು ಅಥವಾ ಹೊಳೆಗಳಲ್ಲಿ ಹರಿಯುವಂತಹ ಜಬ್ ಮೀನು, ಹಾಗೆ ಅಡಿಕೆ ಸಿಪ್ಪೆ, ಜೋರಾಗಿ ಉರಿತಿರುವಂತಹ ಬಚ್ಚಲು ಒಲೆ, ಅಲ್ಲಲ್ಲಿ ಕಾಣಸಿಗುವಂತಹ ಕಾಡಣಬೆಗಳು, ಹಾಗೆಯೇ ಬೇರೆ ಬೇರೆ ರೀತಿಯ ಅಣಬೆಗಳನ್ನು ಕೂಡ ನೋಡ್ಬೋದು. ನಾವು ಸಾಮಾನ್ಯವಾಗಿ ಮಲೆನಾಡಲ್ಲಿ ಹೆಗ್ಗಲ್ ಅಣಬೆ ಅಂತ ಕರಿತೀವಿ, ನುಚ್ಚಣಬೆ, ಕಲ್ಲಣಬೆ, ಹುತ್ತದ ಅಣಬೆ, ಹೀಗೆ ಅನೇಕ ಅಣಬೆಗಳನ್ನು ತಿಂತೀವಿ. ಅದ್ರ ಜೊತೆಗೆ ನನ್ನ ಅಜ್ಜಿ ಮಾಡಿದಂತಹ ಬಿಸಿ ಬಿಸಿ ರೊಟ್ಟಿ, ಜೊತೆಗೆ ಕಡಲೆ ಪಲ್ಯ, ಇವೆಲ್ಲ ಸಾಮಾನ್ಯವಾಗಿ ಎಲ್ಲ ಮಲೆನಾಡಿನ ಮನೆಗಳಲ್ಲಿ ಇವನ್ನ ನನಗೆ ಬಾಯಲ್ಲಿ ಆ್ಯಕ್ಚುಲಿ ನೀರು ಬರ್ತಾ ಇದೆ, ಯಾಕೆಂದರೆ ಹೇಳುವಾಗಲೇ ಎಲ್ಲರೂ ಮಾಡೇ ಮಾಡ್ತೀವಿ. ನಾವು ಮಲೆನಾಡಲ್ಲಿ ಮಳೆಗಾಲದಲ್ಲಿ ಒಂದಿಷ್ಟು ಫುಡ್ಗಳು ಅಂತ ಇರುತ್ತೆ, ಅದನ್ನು ಮಾಡೇ ಮಾಡ್ತೀವಿ. ತೋಟದಲ್ಲಿ ಹರಿಯುವಂಥ ಜುಳು ಜುಳು ನೀರು ಮಲೆನಾಡನ್ನು ನೋಡೋಕ್ಕೆ ಚೆಂದ. ನೋಡಿ, ಸಾಮಾನ್ಯವಾಗಿ ಮಲೆನಾಡಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಬಾಡಿಯನ್ನು ಹೀಟ್ ಮಾಡೋಕ್ಕೋಸ್ಕರ, ಅಂದರೆ ಕೋಲ್ಡ್ ವೆದರ್ ಇರೋದಕ್ಕೋಸ್ಕರ ಏನು ಮಾಡ್ತಾರೆ, ಹುರುಳಿಯನ್ನು ಬೇಯಿಸೋದು, ಹುರುಳಿಕಟ್ಟು, ಆಮೇಲೆ ಕಡಲೆ ಪಲ್ಯ, ಹೆಗ್ಗಲಂಡೆ ಪಲ್ಯ, ಜಬ್ ಮೀನು, ಹಾಗೆ ಅಕ್ಕಿ ರೊಟ್ಟಿ, ಎಲ್ಲೆಲ್ಲೂ ತುಂಬಿ ಹರಿತಿರುವಂತಹ ಕೆರೆಗಳು, ಹಸಿರಾದ ಗದ್ದೆಗಳು, ಇದನ್ನೆಲ್ಲ ನೋಡೋಕ್ಕೆ ಒಂದು ಸೊಬಗು ಅಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.